ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಅಲ್ಗಾರಿದಮ್ ಆಗಿರುವಂಥ ಶಾರ್ಟೆಸ್ಟ್ ಪಾತ್ ಅಥವಾ ಇದನ್ನು ನಾವು ಆಪರೇಟಿಂಗ್ ಸಿಸ್ಟಮಲ್ಲಿ ಡೈಜೆಸ್ಟ್ರಾ ಅಲ್ಗಾರಿದಮ್ ಅಂತ ಕೂಡ ಕರಿತೀವಿ. ಇದನ್ನು ಯೂಸ್ ಮಾಡಿಕೊಂಡು ಶಾರ್ಟೆಸ್ಟ್ ಪಾತನ್ನು ನಾವು ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಶಾರ್ಟೆಸ್ಟ್ ಪಾತ್ ನಾನು ಸೋರ್ಸ್ ನೋಡ್ನ ಎ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಡೆಸ್ಟಿನೇಷನ್ನ ಡಿ ನನಗೆ ಡೆಸ್ಟಿನೇಷನ್. ಸೊ ಎ ಟು ಡಿ ಶಾರ್ಟೆಸ್ಟ್ ಪಾತನ್ನು ನಾನು ಕಂಡುಹಿಡಿತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ನಾನು ಎಯಿಂದ ನಾನು ಶುರು ಮಾಡ್ತಿರೋದ್ರಿಂದ ಎಯಿಂದ ಶುರು ಮಾಡ್ತಾಯಿದ್ದೀನಿ. ಇದನ್ನೇನು ಮಾಡ್ತೀನಿ, ಫಸ್ಟು ಪರ್ಮನೆಂಟ್ ನೋಡ್ ಮಾಡ್ತೀನಿ. ಪರ್ಮನೆಂಟ್ ಅಂದರೆ ಫುಲ್ ರೌಂಡ್ ಅಪ್ ಮಾಡಿದರೆ ಇದನ್ನು ನಾವು ಪರ್ಮನೆಂಟ್ ನೋಡ್ ಅಂತ ಕರಿತೀವಿ. ಸೊ ಈ ಪರ್ಮನೆಂಟ್ ನೋಡ್ ಮಾಡಾದಮೇಲೆ ಫಸ್ಟು ಡೈರೆಕ್ಟ್ ಕನೆಕ್ಷನ್ ಯಾವುದ್ಯಾವುದಕ್ಕಿದೆ ಅಂತ ನೋಡ್ತೀನಿ. ಸೊ ಎಯಿಂದ ಡೈರೆಕ್ಟ್ ಕನೆಕ್ಷನ್ ಬಿಗಿದೆ ಮತ್ತು ಎಯಿಂದ ಡೈರೆಕ್ಟ್ ಕನೆಕ್ಷನ್ ಜಿಗಿದೆ. ಸೊ ಎ ಮತ್ತು ಜಿ ಎಯಿಂದವ ಎಯಿಂದ ಬಿಗೆ ಹೋಗೋದಕ್ಕೆ ಎಷ್ಟು ವೆಯ್ಟ್ನ ಯೂಸ್ ಮಾಡಿದೆ, 2. ಸೊ ನಾವಿಲ್ಲೇನಂತ ಬರಿತೀವಿ, ವೆಯ್ಟೇಜ್ ಎಷ್ಟು 2, ಎಲ್ಲಿಂದ ಬಂದಿದೆ, ಎಯಿಂದ ಬಂದಿದೆ. ನೆಕ್ಸ್ಟ್ ಇಲ್ಲಿ ಜಿಗೆ ವೆಯ್ಟೇಜ್ ಎಷ್ಟು 6, ಎಲ್ಲಿಂದ ಬಂದಿದೆ, ಎಯಿಂದ ಬಂದಿದೆ. ಸೊ ಮೊದಲನೇ ಸ್ಟೆಪ್ಪು ಆಯಿತು. ಇದರಲ್ಲೇ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ, ಶಾರ್ಟೆಸ್ಟ್ ಪಾತನ್ನು ನಾವು ಕಂಡುಹಿಡಿಯಬೇಕಾಗಿರೋದ್ರಿಂದ ಫಸ್ಟ್ ಡೈರೆಕ್ಟ್ ಕನೆಕ್ಷನ್ ಎಯಿಂದ ಬಿಗಿತ್ತು ಮತ್ತು ಜಿಗಿತ್ತು. ಫಸ್ಟು ನಾವು ಎ ಮತ್ತು ಜಿಗೆ ಇರುವಂತಹ ಪಾತನ್ನು ಕಂಡುಹಿಡಿತಾ ಹೋದ್ವಿ. ಸೊ ಈಗ ಜಿ ಮತ್ತು ಬಿನ ಪಾತು ನಮಗೆ ಗೊತ್ತು. ಇನ್ನು ಉಳಿದಿದ್ದೆಲ್ಲ ನಾವು ಏನಂತ ಅಂದ್ಕೊಳೋಣ, ಇನ್ಫಿನಿಟಿ ಅಂತ ಅಂದ್ಕೊಳೋಣ. ಇನ್ಫಿನಿಟಿ ನಮಗೆ ಗೊತ್ತಿಲ್ಲ, ಇವುಗಳ ಪಾತ್ ಮತ್ತು ಅವುಗಳ ಡಿಸ್ಟೆನ್ಸ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ಫಿನಿಟಿ ಅಂತ ತಿಳ್ಕೊತ ಹೋಗೋಣ. ಇನ್ಫಿನಿಟಿ ಅಂತ ತಿಳ್ಕೊಂಡಿದ್ದೀವಿ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ಶಾರ್ಟೆಸ್ಟ್ ನಮಗೆ ಗೊತ್ತಿರುವಂಥದ್ರಲ್ಲಿ ಶಾರ್ಟೆಸ್ಟ್ ಯಾವುದು, ಈಗ ಬಿಗೆ ಗೊತ್ತಾಗಿದೆ ಮತ್ತು ಜಿ ಗೊತ್ತಾಗಿದೆ. ಈಗ ಬಿಗೆ ವೆಯ್ಟೇಜ್ ಎಷ್ಟು 2 ಮತ್ತು 6, ಸೊ ಜಿಗೆ ವೆಯ್ಟೇಜ್ ಎಷ್ಟು 6. ಸೊ ಇವೆರಡರಲ್ಲಿ ಶಾರ್ಟೆಸ್ಟ್ ಯಾವುದು, ಬಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಈ ಪಾಯಿಂಟರ್ನ ಇಲ್ಲಿಗೆ ತಗೊಂಡೋಗ್ಬಿಟ್ಟು ಬಿನ ಒಂದು ಪರ್ಮನೆಂಟ್ ನೋಡಾಗಿ ಮಾಡ್ತಾ ಹೋಗ್ತೀನಿ. ಸೊ ನಮಗೆ ಏನು ಸಿಕ್ತು, ಸೀಕ್ವೆನ್ಸು ಎ ಆಯಿತು. ಎಯಿಂದ ಬಿಗೆ ಬಂತು, ಬಿಗೆ ಪಾಯಿಂಟರ್ ಬಂತು. ನೆಕ್ಸ್ಟ್ ಬಿ ಆದಮೇಲೆ ಏನು ಮಾಡ್ತೀನಿ ಅಂದರೆ, ಬಿ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಬಿಯಿಂದ ಎಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಬಿಯಿಂದ ಇಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಬಿಯಿಂದ ಸಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಈ ಮೂರಕ್ಕೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಬಿಯಿಂದ ಎ ಆಲ್ರೆಡಿ ಆಗಿದೆ, ಯಾಕಂದರೆ ಮತ್ತೆ ನಾವು ವಾಪಸ್ ಹೋಗಂಗಿಲ್ಲ. ಪರ್ಮನೆಂಟ್ ನೋಡ್ ಒಂದ್ಸಲಿ ಮಾಡಾದ್ಮೇಲೆ ವಾಪಸ್ ಹೋಗಂಗಿಲ್ಲ. ಸೊ ಎಗೆ ವಾಪಸ್ ಹೋಗಲ್ಲ. ಸೊ ಬಿಯಿಂದ ಇಗೆ ಎಷ್ಟು ವೆಯ್ಟೇಜು 2. ನೆಕ್ಸ್ಟ್ ಬಿಯಿಂದ ಸಿಗೆ ಹೋಗೋದಕ್ಕೆ ವೆಯ್ಟೇಜ್ ಎಷ್ಟು 7. ಸೊ 7 ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಷ್ಟು 2, ವೆಯ್ಟೇಜ್ ಎಷ್ಟು 2, ಎಲ್ಲಿಂದ ಬಂದಿದ್ದು, ಬಿಯಿಂದ ಬಂದಿದ್ದು. ನೆಕ್ಸ್ಟ್ ವೆಯ್ಟೇಜ್ ಎಷ್ಟು 7, ಎಲ್ಲಿಂದ ಬಂದಿದ್ದು, ಬಿಯಿಂದ ಬಂದಿದ್ದು. ಅರ್ಥ ಆಯಿತು ಅಂದ್ಕೊತೀನಿ. ಸಿಂಪಲ್ ಈಸಿ ಟೆಕ್ನಿಕ್. ನೆಕ್ಸ್ಟ್ ಇಲ್ಲೇನು ಮಾಡಬೇಕು ಅಂತಂದರೆ, ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು. ಇಲ್ಲೇನು ಅಂತಂದರೆ, ಇಲ್ಲಿ 2 ಪ್ಲಸ್ 7 ಈ ಥರ ಬರೀಬೇಕು. 2 ಪ್ಲಸ್ 7. ಸೊ ಟೋಟಲ್ ಎಷ್ಟಾಯಿತು, 9. ನೆಕ್ಸ್ಟ್ ಇಲ್ಲೇನು ಬರೀಬೇಕು, 2 ಪ್ಲಸ್ 2 ಎಷ್ಟಾಯಿತು, ಇಲ್ಲಿ 4. 2 ಪ್ಲಸ್ 2 4. ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಅಂತಂದರೆ, ಇವಾಗ ನಮಗೆ ಇಲ್ಲಿ 4 ಸಿಕ್ತು. ಸಿಗೆ ಹೋಗ್ಬೇಕಾದ್ರೆ ಎಷ್ಟು ಸಿಕ್ತು, ನಮಗೆ 9 ಸಿಕ್ತು. ನೆಕ್ಸ್ಟ್ ಈಗ ಹೋಗ್ಬೇಕಾದ್ರೆ 4 ಸಿಕ್ತು. 4 ಮತ್ತು 9ಅಲ್ಲಿ ಯಾವುದು ಶಾರ್ಟೆಸ್ಟು, ಸ್ಮಾಲೆಸ್ಟ್ ಯಾವುದು, ಇ. ಸೊ ನಾನೇನು ಮಾಡ್ತೀನಿ, ಇನ ಪರ್ಮನೆಂಟ್ ನೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ ಪರ್ಮನೆಂಟ್ ನೋಡ್ ಮಾಡಾದ್ಮೇಲೆ ಏನು ಮಾಡಬೇಕು, ಇಯಿಂದ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಬಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ, ಆದರೆ ನಾವು ಬಿ ಯೂಸ್ ಮಾಡೋಂಗಿಲ್ಲ, ಯಾಕಂತಂದರೆ ನಾನು ಪರ್ಮನೆಂಟ್ ನೋಡ್ ಮಾಡಾಯಿತು. ಇವಾಗ ಎಲ್ಲೆಲ್ಲಿ ಕನೆಕ್ಷನ್ ಇದೆ, ಜಿಗೆ ಕನೆಕ್ಷನ್ ಇದೆ ಮತ್ತು ಎಫ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ಜಿನ ವ್ಯಾಲ್ಯೂ ಎಷ್ಟು, ಜಿನ ಈಗ ಆಲ್ರೆಡಿ ನಮಗೆ 4 ಸಿಕ್ಕಿದೆ ಇಗೆ. ಇಯಿಂದವ ನಾವು ಜಿಗೆ ಬರ್ಬೇಕಾದ್ರೆ ಇಲ್ಲಿ 1 ಇದೆ. ಸೊ 4 ಪ್ಲಸ್ 1 5. ಇಲ್ಲಿ ಆಲ್ರೆಡಿ ನಮಗೆ 6 ಇತ್ತು, ಕಡಿಮೆ ಡಿಜಿಟ್ ಬರ್ತಾ ಇದೆಯಾ, ಆವಾಗ ಏನು ಮಾಡ್ತೀನಿ ಅಂದರೆ ರೀಪ್ಲೇಸ್ ಮಾಡ್ತೀನಿ. 6 ಇದ್ದಿದ್ದನ್ನು ಏನು ಮಾಡ್ತೀನಿ, 5 ಮಾಡ್ತೀನಿ. ಎಲ್ಲಿಂದ ಬಂತು, ನಮಗೆ ಇಯಿಂದ ಬಂತು. ನೆಕ್ಸ್ಟ್ ಎಫ್ ಎಷ್ಟಾಯಿತು, ಇಲ್ಲಿ ಆಲ್ರೆಡಿ 4 ಇತ್ತು. 4 ಪ್ಲಸ್ 2 ಏನಾಯಿತು, 6 ಎಲ್ಲಿಂದ ಬಂದಿದ್ದು, ಇಯಿಂದ ಬಂದಿದ್ದು. ನೆಕ್ಸ್ಟ್ ಇವಾಗ ನಮಗೆ ಏನೇನಿದೆ,
ಜಿನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಮತ್ತು ನಾನು ಎಫ್ನ ಕನ್ಸಿಡರ್ ಮಾಡ್ತೀನಿ. ಎಫ್ ಮತ್ತು ಜಿಯಲ್ಲಿ ಕಡಿಮೆ ಇರೋ ವೆಯ್ಟೇಜ್ ಯಾವುದು? ಜಿಗೆ 5 ಇದೆ, ಎಫ್ಗೆ 6 ಇದೆ. ಸೊ ಜಿನ ನಾನು ಪರ್ಮನೆಂಟ್ ನೋಡ್ ಮಾಡ್ತೀನಿ. ಸೊ ನಮಗೆ ಫಸ್ಟ್ ಏನಾಯಿತು, ಎ ಇಂದ ಬಿಗೆ ಬಂತು, ಬಿ ಇಂದ ಇಗೆ ಬಂತು, ಇ ಇಂದ ಜಿಗೆ ಬಂದಿದೆ, ಇಂದ ಜಿಗೆ. ಯಾಕಂತ ಅಂದರೆ ನಮಗೆ ನೋಟ್ಸ್ ಎಷ್ಟು ಬಂದು 4 + 1 5. ನೆಕ್ಸ್ಟ್ ಜಿ ಇಂದ ಎಲ್ಲಿಗಾರು ಹೋಗ್ಬೋದಾ? ಜಿ ಇಂದ ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ? ಈಗಿದೆ ಮತ್ತು ಎಫ್ಗಿದೆ. ಸೊ ಇಲ್ಲಿ ನೋಡ್ತಾ ಹೋದರೆ ಸೊ ಎಚ್ಗಿದೆ. ಸೊ ಡೈರೆಕ್ಟ್ ಕನೆಕ್ಷನ್ ಇ ಮತ್ತು ಎಚ್ಗಿದೆ, ಆದರೆ ಇ ಆಲ್ರೆಡಿ ಪರ್ಮನೆಂಟ್ ನೋಡ್ ಆಗಿದೆ. ಸೊ ಎಚ್ಗೆ ಎಷ್ಟಾಗುತ್ತೆ? 5 + 4 ಎಷ್ಟಾಯಿತು? 9, ಎಲ್ಲಿಂದ ಬಂದಿದ್ದು? ಜಿ ಇಂದ ಬಂದಿದ್ದು 9, ಜಿ. ಸೊ ಇವಾಗ ನಮಗೆ ಯಾವ್ದ್ಯಾವ್ದ್ರದ್ದು ವ್ಯಾಲ್ಯೂ ಗೊತ್ತಿದೆ? ನಮಗೆ ಗೊತ್ತಿರೋ ವ್ಯಾಲ್ಯೂ ಯಾವ್ಯಾವುದಾದ್ರು ಎಚ್ಚಿನ ವ್ಯಾಲ್ಯೂ ನಮಗೆ ಗೊತ್ತಿದೆ. ನೆಕ್ಸ್ಟ್ ಎಫ್ಫಿನ ವ್ಯಾಲ್ಯೂ ಗೊತ್ತಿದೆ. ಈ ಎಚ್ ಮತ್ತು ಎಫಲ್ಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು? ಎಫ್. ಯಾಕಂತಂದರೆ ಅದರ ವ್ಯಾಲ್ಯೂ 6 ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಎಫ್ಫಿನ ವ್ಯಾಲ್ಯೂ ಎಫ್ನ ನಾನು ಪರ್ಮನೆಂಟ್ ನೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಎಫ್ಫಿಂದ ಡೈರೆಕ್ಟ್ ಕನೆಕ್ಷನ್ ನನಗೆ ಎಲ್ಲೆಲ್ಲಿಗಿದೆ? ಎಫ್ಫಿಂದ ಸಿಗಿದೆ. ನೆಕ್ಸ್ಟ್ ಬ್ಯಾಕ್ ಬರೋಂಗಿಲ್ಲ. ಎಫ್ಫಿಂದ ಈಗೂ ಕೂಡ ಕನೆಕ್ಷನ್ ಇದೆ, ನಾನು ಬ್ಯಾಕ್ ಬರೋಂಗಿಲ್ಲ. ಸೊ ಎಫ್ಫಿಂದ ಸಿಗೆ ಹೋಗ್ಬೋದು ಅಥವಾ ಎಫ್ಫಿಂದ ಹೆಚ್ಗೆ ಹೋಗ್ಬೋದು. ಎಫ್ಫಿಂದ ಸಿಗೆ 6 + 2 ಎಷ್ಟಾಯಿತು? 8 ಈಸ್ ಲೆಸ್ ದೆನ್ 9. ಸೊ ನಾನೇನು ಮಾಡ್ತೀನಿ? ಅಪ್ಡೇಟ್ ಮಾಡ್ತೀನಿ 8. ನೆಕ್ಸ್ಟ್ ಜಿ ಜಾಗದಲ್ಲಿ ಏನು ಮಾಡ್ತೀನಿ? ಎಫ್. ಯಾಕಂದರೆ ಎಫ್ಫಿಂದ ಬರಬೇಕಾದ್ರೆ ನನಗೆ 8 ವೆಯ್ಟೇಜ್ ಸಿಕ್ತು. ನೆಕ್ಸ್ಟ್ ಸಿಗೆ ಹೋಗ್ಬೇಕಾದ್ರೆ 6 ಆಲ್ರೆಡಿ ಇದೆ, 6 + 3 9 ಆಲ್ರೆಡಿ ಇದೆ, ಸೇಮ್ ಇದೆ. ಸೊ ಸೇಮ್ ಇದ್ದರೆ ನಾವೇನು ರೀಪ್ಲೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇವಾಗ ಏನಾಯಿತು, ನಂದು ಜಿಗೆ ಹೋಯ್ತು, ಜಿಯಿಂದ ನೆಕ್ಸ್ಟು ಎಫ್ಗೆ ಬಂತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಎಚ್ ಆಯಿತಾ. ಇವಾಗ ಎಚ್ ಮತ್ತು ಸಿ ಅಲ್ಲಿ ಕಡಿಮೆ ಇರೋದು ಯಾವುದು? ಎಚ್. ಯಾಕಂತಂದರೆ 8 ವ್ಯಾಲ್ಯೂ ಇದೆ. ಸೊ 8ಅನ್ನು ನಾನು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನು ಪರ್ಮನೆಂಟ್ ನೋಡ್ ಮಾಡಿದೆ. ಇವಾಗ 8ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? 8ಇಂದ ನಾನು ಡಿಗೆ ಮಾತ್ರ ಹೋಗ್ಬೋದು. ಯಾಕಂತಂದರೆ ಪ್ರೀವಿಯಸ್ ನಾವು ಹೋಗಂಗಿಲ್ಲ ಪರ್ಮನೆಂಟ್ ನೋಡ್ ಮಾಡಾದ್ಮೇಲೆ. ಸೊ 8 + 2 ಎಷ್ಟಾಯಿತು? 10, ಎಲ್ಲಿಂದ ಬಂದಿದ್ದು? ಹೆಚ್ಚಿಂದ 10, ಎಚ್. ಸೊ ಇವಾಗ ಏನಾಯಿತು? ವ್ಯಾಲ್ಯೂ 9 ಮತ್ತು 10 ಇವೆರಡರದ್ದು ಸಿಕ್ತು. ಇವೆರಡರದಲ್ಲೂ ಕಡಿಮೆ ಇರೋದು ಯಾವುದು? ಸಿ. ಸೊ ನಾನೇನು ಮಾಡ್ತೀನಿ? ಸಿನ ಪರ್ಮನೆಂಟ್ ನೋಡ್ ಮಾಡ್ತಾ ಹೋಗ್ತೀನಿ. ಸಿಯಿಂದ ಎಲ್ಲಿಗೆ ಹೋಗ್ಬೋದು? ಇನ್ನು ಉಳಿದಿರೋದು ಎಚ್ ಮಾತ್ರ. ಸೊ 9 + 3 ಎಷ್ಟಾಯಿತು? 9 + 3 12 ಆಗುತ್ತೆ, ಆದರೆ 10 ನಮಗೆ ಕಡಿಮೆ ಇದೆ. ಸೊ 10ಅನ್ನೇ ನಾನು ಅದೇ ರೀತಿ ಇರೋದಕ್ಕೆ ಬಿಡ್ತೀನಿ. ಸೊ ನೆಕ್ಸ್ಟು ಫೈನಲ್ ಸ್ಟೇಟ್ ಇದು. ಇವಾಗ ಏನಾಯಿತು? ಎಫ್ ಆದಮೇಲೆ ಸಿ ಮತ್ತು ಡಿ, ಈ ಥರ ಒಂದು ಸೀಕ್ವೆನ್ಸನ್ನು ಬರಿತಾ ಹೋಗಬೇಕು. ಈ ಥರ ಪ್ರತಿಯೊಂದಕ್ಕೂ ವ್ಯಾಲ್ಯೂಗಳನ್ನ ನಾವು ಅಪ್ಡೇಟ್ ಮಾಡ್ತಾ ಹೋದಾಗ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.